ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸಪೇಟೆಯ ರಾಯಲ್ ಆರ್ಕೇಡ್ ಅಲ್ಲಿ ತಂಗಿದ್ದು ಈಗ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 10ರಿಂದ 11 ಗಂಟೆ ಒಳಗಡೆಯಾಗಿ ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬಾಗಲಕೋಟೆಗೆ ಹೋಗೋದಕ್ಕೆ ಭಟ್ರಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ 4 ಹೆಲಿಕಾಪ್ಟರ್ಗಳು ಸಿದ್ಧವಾಗಿ ನಿಂತಿದ್ದಾವೆ. ಒಂದೊಂದು ಹೆಲಿಕಾಪ್ಟರ್ ನೋಡಿ ಮಧ್ಯದಲ್ಲಿ ಇರುವಂತದ್ದು ನರೇಂದ್ರ ಮೋದಿ ಅವರ ಹೆಲಿಕಾಪ್ಟರ್. ಈ ಬಗ್ಗೆ ಆಗಲೇ ತಪಾಸಣೆಯನ್ನ SPG ಅವರು ಮಾಡ್ತಾ ಇದ್ದಾರೆ ಮತ್ತು ಸುತ್ತೂಲರು ಕೂಡ ಪೊಲೀಸ್ ಸರ್ಪಗಾವಲನ್ನ ಏರ್ಪಡಿಸಿರುವುದನ್ನ ನಾವು ಕಾಣ್ತೇವೆ. ಮತ್ತು 4 ಹೆಲಿಕಾಪ್ಟರ್ಗಳು ಅಂದ್ರೆ SPG ಅವರಿಗೆ ಸಂಬಂಧಪಟ್ಟಂಗೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಮಾಡಿರೋದನ್ನ ನಾವು ಕಾಣ್ತೇವೆ. ಮತ್ತು 11 ಗಂಟೆಗೆ ಓಕೆ ಸರ್ 11 ಗಂಟೆಗೆ ಸುಮಾರು ಬಾಗಲಕೋಟೆಗೆ ತೆರಳಿದ್ದಾರೆ. ನಂತರ ಮಹಾರಾಷ್ಟ್ರಕ್ಕೆ ಹೋಗಲಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಕ್ಯಾಮ್ರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸಪೇಟೆಯ ರಾಯಲ್ ಆರ್ಕೇಡ್ ಅಲ್ಲಿ ತಂಗಿದ್ದು ಈಗ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 10ರಿಂದ 11 ಗಂಟೆ ಒಳಗಡೆಯಾಗಿ ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬಾಗಲಕೋಟೆಗೆ ಹೋಗೋದಕ್ಕೆ ಭಟ್ರಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ 4 ಹೆಲಿಕಾಪ್ಟರ್ಗಳು ಸಿದ್ಧವಾಗಿ ನಿಂತಿದ್ದಾವೆ. ಒಂದೊಂದು ಹೆಲಿಕಾಪ್ಟರ್ ನೋಡಿ ಮಧ್ಯದಲ್ಲಿ ಇರುವಂತದ್ದು ನರೇಂದ್ರ ಮೋದಿ ಅವರ ಹೆಲಿಕಾಪ್ಟರ್. ಈ ಬಗ್ಗೆ ಆಗಲೇ ತಪಾಸಣೆಯನ್ನ SPG ಅವರು ಮಾಡ್ತಾ ಇದ್ದಾರೆ ಮತ್ತು ಸುತ್ತೂಲರು ಕೂಡ ಪೊಲೀಸ್ ಸರ್ಪಗಾವಲನ್ನ ಏರ್ಪಡಿಸಿರುವುದನ್ನ ನಾವು ಕಾಣ್ತೇವೆ. ಮತ್ತು 4 ಹೆಲಿಕಾಪ್ಟರ್ಗಳು ಅಂದ್ರೆ SPG ಅವರಿಗೆ ಸಂಬಂಧಪಟ್ಟಂಗೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಮಾಡಿರೋದನ್ನ ನಾವು ಕಾಣ್ತೇವೆ. ಮತ್ತು 11 ಗಂಟೆಗೆ ಓಕೆ ಸರ್ 11 ಗಂಟೆಗೆ ಸುಮಾರು ಬಾಗಲಕೋಟೆಗೆ ತೆರಳಿದ್ದಾರೆ. ನಂತರ ಮಹಾರಾಷ್ಟ್ರಕ್ಕೆ ಹೋಗಲಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಕ್ಯಾಮ್ರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸಪೇಟೆಯ ರಾಯಲ್ ಆರ್ಕೇಡ್ ಅಲ್ಲಿ ತಂಗಿದ್ದು ಈಗ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 10ರಿಂದ 11 ಗಂಟೆ ಒಳಗಡೆಯಾಗಿ ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬಾಗಲಕೋಟೆಗೆ ಹೋಗೋದಕ್ಕೆ ಭಟ್ರಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ 4 ಹೆಲಿಕಾಪ್ಟರ್ಗಳು ಸಿದ್ಧವಾಗಿ ನಿಂತಿದ್ದಾವೆ. ಒಂದೊಂದು ಹೆಲಿಕಾಪ್ಟರ್ ನೋಡಿ ಮಧ್ಯದಲ್ಲಿ ಇರುವಂತದ್ದು ನರೇಂದ್ರ ಮೋದಿ ಅವರ ಹೆಲಿಕಾಪ್ಟರ್. ಈ ಬಗ್ಗೆ ಆಗಲೇ ತಪಾಸಣೆಯನ್ನ SPG ಅವರು ಮಾಡ್ತಾ ಇದ್ದಾರೆ ಮತ್ತು ಸುತ್ತೂಲರು ಕೂಡ ಪೊಲೀಸ್ ಸರ್ಪಗಾವಲನ್ನ ಏರ್ಪಡಿಸಿರುವುದನ್ನ ನಾವು ಕಾಣ್ತೇವೆ. ಮತ್ತು 4 ಹೆಲಿಕಾಪ್ಟರ್ಗಳು ಅಂದ್ರೆ SPG ಅವರಿಗೆ ಸಂಬಂಧಪಟ್ಟಂಗೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಮಾಡಿರೋದನ್ನ ನಾವು ಕಾಣ್ತೇವೆ. ಮತ್ತು 11 ಗಂಟೆಗೆ ಓಕೆ ಸರ್ 11 ಗಂಟೆಗೆ ಸುಮಾರು ಬಾಗಲಕೋಟೆಗೆ ತೆರಳಿದ್ದಾರೆ. ನಂತರ ಮಹಾರಾಷ್ಟ್ರಕ್ಕೆ ಹೋಗಲಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಕ್ಯಾಮ್ರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸಪೇಟೆಯ ರಾಯಲ್ ಆರ್ಕೇಡ್ ಅಲ್ಲಿ ತಂಗಿದ್ದು ಈಗ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 10ರಿಂದ 11 ಗಂಟೆ ಒಳಗಡೆಯಾಗಿ ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬಾಗಲಕೋಟೆಗೆ ಹೋಗೋದಕ್ಕೆ ಭಟ್ರಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ 4 ಹೆಲಿಕಾಪ್ಟರ್ಗಳು ಸಿದ್ಧವಾಗಿ ನಿಂತಿದ್ದಾವೆ. ಒಂದೊಂದು ಹೆಲಿಕಾಪ್ಟರ್ ನೋಡಿ ಮಧ್ಯದಲ್ಲಿ ಇರುವಂತದ್ದು ನರೇಂದ್ರ ಮೋದಿ ಅವರ ಹೆಲಿಕಾಪ್ಟರ್. ಈ ಬಗ್ಗೆ ಆಗಲೇ ತಪಾಸಣೆಯನ್ನ SPG ಅವರು ಮಾಡ್ತಾ ಇದ್ದಾರೆ ಮತ್ತು ಸುತ್ತೂಲರು ಕೂಡ ಪೊಲೀಸ್ ಸರ್ಪಗಾವಲನ್ನ ಏರ್ಪಡಿಸಿರುವುದನ್ನ ನಾವು ಕಾಣ್ತೇವೆ. ಮತ್ತು 4 ಹೆಲಿಕಾಪ್ಟರ್ಗಳು ಅಂದ್ರೆ SPG ಅವರಿಗೆ ಸಂಬಂಧಪಟ್ಟಂಗೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಮಾಡಿರೋದನ್ನ ನಾವು ಕಾಣ್ತೇವೆ. ಮತ್ತು 11 ಗಂಟೆಗೆ ಓಕೆ ಸರ್ 11 ಗಂಟೆಗೆ ಸುಮಾರು ಬಾಗಲಕೋಟೆಗೆ ತೆರಳಿದ್ದಾರೆ. ನಂತರ ಮಹಾರಾಷ್ಟ್ರಕ್ಕೆ ಹೋಗಲಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಕ್ಯಾಮ್ರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.